ದಟ್ಟಗಳ್ಳಿ 3ನೇ ಹಂತದಲ್ಲಿ ನೂತನವಾಗಿ ಆರಂಭವಾಗಿದೆ ಹಟ್ಟಿ ಇಡ್ಲಿ. ನೂತನ ಕೆಫೆ ಅಂಡ್ ರೆಸ್ಟೋರೆಂಟ್ ಅನ್ನ ಶಾಸಕ ಶ್ರೀವತ್ಸ ಅರುಣ್ ಕುಮಾರ್ ಗೌಡ ಮಹದೇವು ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಹಟ್ಟಿ ಇಡ್ಲಿ ಹೆಸರಿಗೆ ತಕ್ಕಂತೆ ಹಳ್ಳಿ ಶೈಲಿಯಲ್ಲಿ ತಯಾರಿಸಿದ ತಿಂಡಿಗಳು ಇಲ್ಲಿ ಲಭ್ಯವಿದೆ. ರುಚಿಯಾಗಿ ತಯಾರಿಸಿದ ಇಡ್ಲಿ, ವಿವಿಧ ಬಗೆಯ ದೋಸೆಗಳು, ಕಾಫಿ, ಟೀ ಮತ್ತು ಇತರ ಪಾನೀಯಗಳು ಹಾಗೆ ಬೆಳಗಿನ ತಿಂಡಿಗಳು ಇಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ತಯಾರಿಸಿ ಗ್ರಾಹಕರಿಗೆ ನೀಡಲಾಗುತ್ತಿದೆ. ದೋಸೆ ಅಂತ ಬಹಳ ಸೂಪರ್ ಆಗಿದೆ. ದೋಸೆ ಬಹಳ ಸೂಪರ್ ಆಗಿದೆ. ಈಗ ಮಸಾಲೆ ದೋಸೆ ಟೇಸ್ಟ್ ನೋಡಿ. ಈಗ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ತುಂಬಾ ಸೂಪರ್ ಆಗಿದೆ. ನೈಸ್, ಸೂಪರ್. ಇದೇ ವೇಳೆ ನೂತನ ಕೆಫೆ ಅಂಡ್ ರೆಸ್ಟೋರೆಂಟ್ ಹಟ್ಟಿ ಇಡ್ಲಿಗೆ ಶಾಸಕ ಶ್ರೀವತ್ಸ ಅವರು ಶುಭ ಹಾರೈಸಿದ್ರು. ಇವತ್ತು ಸ್ನೇಹಿತ ಮತ್ತು ಮೈಸೂರಿನ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ BM ರಘು ಅವರ ಹೊಸ ಉದ್ಯಮ ಹೋಟೆಲ್ ಉದ್ಘಾಟನೆಗೆ ಬಂದಿದ್ದೇನೆ. ಈ ಭಾಗದಲ್ಲಿ ಒಂದು ಒಳ್ಳೆಯ ಹೋಟೆಲ್ಲು ರುಚಿ ಮತ್ತು ಶುಚಿಗೆ ಬೇಕಾಗಿತ್ತು, ಜನಕ್ಕೆ ಅವಶ್ಯಕತೆ ಇತ್ತು. ಆ ರೀತಿಯಲ್ಲಿ ಆಸೆ ಇಟ್ಕೊಂಡು ಆಸೆ ಪಟ್ಟು ಈ ಉದ್ಯಮಕ್ಕೆ ಬಂದಿದ್ದಾರೆ. ಸೊ ಈ ಉದ್ಯಮದಲ್ಲಿ ಸಸ್ಯಾಹಾರಿ ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ಊಟ, ರಾತ್ರಿವರೆಗೆ ಈ ಉದ್ಯಮವನ್ನು ನಡೆಸಬೇಕು ಅಂತ ಬಂದಿದ್ದಾರೆ. ಖುಷಿಯಾಗಿದ್ದೇನೆಂದರೆ ಹೋಟ್ಲ್ ಒಳಗೆ ಬಂದಾಗ ಅನೇಕ ಕನ್ನಡದ ಕನ್ನಡ ನಾಡನ್ನು ಬೆಳಗಿದಂಥವರು, ಇಡೀ ಜಗತ್ತಿಗೆ ಕನ್ನಡವನ್ನು ತಿಳಿಸಿದಂಥ, ಕನ್ನಡ ನಾಡನ್ನು ಪರಿಚಯಿಸಿದಂಥ ಮಹನೀಯರ ಫೋಟೋಗಳು ಇಲ್ಲಿ ರಾರಾಜಿಸ್ತಾ ಇದೆ. ಅಂದರೆ ಏನು ಮಾಡಿದ್ರು ಅದಕ್ಕೊಂದು ಹೊಸತನದ ನವೀನ ರೀತಿಯ ಟಚ್ಚನ್ನು ಕೊಟ್ಟಿದ್ದಾರೆ. ಉದ್ಯಮ ಚೆನ್ನಾಗಾಗಲಿ, ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯ ಆಹಾರ ಒದಗಿಸಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಬಹಳ ಸಂತೋಷದಿಂದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಂತರ ಅರುಣ್ ಕುಮಾರ್ ಗೌಡ ಮತ್ತು ಮಹದೇವು ಅವರು ನೂತನ ಕೆಫೆ ಅಂಡ್ ರೆಸ್ಟೋರೆಂಟ್ ಹಟ್ಟಿ ಇಡ್ಲಿಗೆ ಶುಭ ಹಾರೈಸಿದರು. ಇವತ್ತು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಈ ನಮ್ಮ BJPಯ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ ರಘುವಣ್ಣ ಅವರು ಇವತ್ತು ಇಲ್ಲಿ ಹೋಟೆಲ್ನ ಉದ್ಘಾಟನೆ ಮಾಡವ್ರೆ. ಇವರು ಉದ್ಘಾಟನೆಗೆ ನನ್ನನ್ನು ಕರೆದವ್ರೆ. ನನಗಂತೂ ಭಾಳ ಸಂತೋಷ ಆಗೈತೆ. ಇಲ್ಲಿ ಬಂದು ಉದ್ಘಾಟನೆ ನೋಡಿ ಭಾಳ ಖುಷಿ ಆಯಿತು ನನಗೆ. ಈ ಹೋಟೆಲ್ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಇವರು ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಅಲ್ಲ, ಒಂದು ಜನಸೇವೆ ಮಾಡೋಕ್ಕೋಸ್ಕರ ಮಾಡ್ತಾವ್ರೆ. ಈ ಜನಸೇವೆನ ಅವರು ಭಾಳ ಸಂತೋಷವಾಗಿ, ಭಾಳ ಉತ್ತಮವಾಗಿ ಜನರಿಗೆ ಅನುಕೂಲವಾಗಿ ನಡ್ಕೊಳ್ಳಿ, ಅವ್ರ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀಲಿ. ಇವತ್ತು ಇಲ್ಲಿ ಈ ಬ್ರ್ಯಾಂಚ್ ಮಾಡಿರೋದ್ರಿಂದ ಇನ್ನೂ 16 ಬ್ರ್ಯಾಂಚು ಮೂಲೆಗೂ ಇವರು 16 ಬ್ರ್ಯಾಂಚ್ಗಳು ಮಾಡಿ ಜನಕ್ಕೆ ಸೇವೆ ಕೊಡಲಿ, ಅದೇ ಥರ ಇವರು ಬೆಳೀಲಿ ಅಂತ ನಾನು ಚಾಮುಂಡೇಶ್ವರಿಗೆ, ಗಣಪತಿಗೆ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ದೊಡ್ಡಗಳ್ಳಿ ಒಂದು ಪ್ರದೇಶದಲ್ಲಿ ಇವತ್ತು ನಮ್ಮ ಸ್ನೇಹಿತರಾದಂಥ ರಘುವರವರು ಹಟ್ಟಿ ಇಡ್ಲಿ ಅಂತ ಒಂದು ಹೋಟ್ಲನ್ನು, ಕೆಫೆಯನ್ನು ಆರಂಭ ಮಾಡಿದ್ದಾರೆ. ಇದು ಶುಭವಾಗಲಿ. ಈ ಒಂದು ಸುತ್ತಮುತ್ತ ಪರಿಸರದಲ್ಲಿ ಈ ರೀತಿ ಒಂದು ಕೆಫೆ ಅದು ಇರಲಿಲ್ಲ. ಇವತ್ತೇನು ಆರಂಭ ಮಾಡಿದ್ದಾರೆ ಅವ್ರಿಗೆ ಶುಭವಾಗಲಿ. ಅದೇ ರೀತಿ ಇಲ್ಲಿನ ನಿವಾಸಿಗಳು ಇಲ್ಲಿರ್ತಕ್ಕಂಥ ಕೆಫೆಯ ಒಂದು ಸೌಲಭ್ಯನ ಪಡ್ಕೋಬೇಕು. ಇಲ್ಲಿ ಅತ್ಯುತ್ತಮವಾದಂಥ ತಿಂಡಿಗಳನ್ನು ಮಾಡ್ತಾರೆ. ಈಗ ನಾವೇ ಬಂದು ತಿಂಡಿ ಟೇಸ್ಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ ಟೇಸ್ಟು. ಅದರಿಂದ
ಇಲ್ಲಿರ್ತಕ್ಕಂಥ ಉದ್ಯಮ ತುಂಬ ಯಶಸ್ವಿ ಆಗುತ್ತೆ, ಅವ್ರಿಗೂ ಕೂಡ ಶುಭವಾಗಲಿ. ಮತ್ತು ಇಲ್ಲಿರ್ತಕ್ಕಂಥ ನಿವಾಸಿಗಳು ಮತ್ತು ಮೈಸೂರಿನ ಎಲ್ಲ ನಿವಾಸಿಗಳು ಈ ಕೆಫೆಗೆ ಬಂದು ತಿನ್ನಬೇಕು ಮತ್ತು ಇಲ್ಲಿನ ಸ್ವಾದವನ್ನು ಅನುಭವಿಸ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅವ್ರಿಗೆ ಶುಭವಾಗಲಿ ಸರ್. ಎಲ್ಲ ರೀತಿ ಮೆನುಗಳನ್ನ ಕೂಡ ಹಾಕಿದ್ದಾರೆ. ನಮ್ಮ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ. ಕಾಫಿ, ಟೀ ಎಲ್ಲ ಸಿಗುತ್ತೆ. ತುಂಬ ಒಳ್ಳೆಯ ಸ್ವಾದ ಇರ್ತಕ್ಕಂಥ ತಿಂಡಿಗಳು. ದಯಮಾಡಿ ಎಲ್ಲರೂ ಕೂಡ ಬಂದು ಒಂದು ಸ್ವಾದವನ್ನು ಟೇಸ್ಟ್ ಮಾಡಿ ಅಂತ ಹೇಳ್ತಾ ತಮ್ಮ ರಘುವರಿಗೆ ಶುಭವಾಗಲಿ ಅಂತ ಹೇಳಿ ಅರ್ಸಿ ನಮ್ಮ ಇನ್ನೇ ಒಂದು ಉದ್ಘಾಟನಾ ಕಾರ್ಯದಲ್ಲಿ ಬಿಜೆಪಿ ಮುಖಂಡರಾದ ಬಿಎಂ ರಘು, ಬಂಧು ಮಿತ್ರರು, ಸ್ನೇಹಿತರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.